ತುಂಬಾ ದಿನಗಳ ನಂತರ ರೋಹನ್ ಅವ್ರು ಸಿಕ್ಕಿದ್ದಾರೆ. ಸೊ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನ್ಸುತ್ತೆ. ಇವನ್ ಫ್ರೆಂಡ್ ಮೋಸ ಮಾಡ್ತಾನೆ ಗಾಯ್ಸ್, ಇವನು ಸರಿ ಇಲ್ಲ. ನಿನ್ನ ಪೇರಾಗಿ ದಿವ್ಯ ಅವ್ರನ್ನ ಯಾಕೆ ಹಾಕೋಬಾರ್ದಾಗಿತ್ತು, ನೀನ್ ಯಾಕೆ ಬೇರೆಯವ್ರನ್ನ ಹಾಕೊಂಡಿದ್ಯಾ? ನಿಮ್ಮ ಮೂವಿನ ಜನ ಯಾಕೆ ಮಾಡ್ಬೇಕು ಹೇಳಿ? ಸೊ ಒಂದು ಹುಡುಗಿ ಫೋಟೋ ಅಥವಾ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಯಾಕೆ ಅಂತ ತಿಳ್ಕೊಬೇಕು ಅಂದ್ರೆ ನೀವು ಇವ್ರಿಗೆ ಹುಷಾರಿಲ್ಲ ನನ್ ಬರಕ್ ಆಗ್ಲಿಲ್ಲ. ಈಗ ನಮ್ ಜೊತೆ ಇದ್ದಾರೆ ನನ್ ಮಿನಿ ರೇಡಿಯೋ ಹರೀಶ್ ಅವರು. ಮಹಿಳಾ ಫ್ಯಾನ್ಸ್ ಗಳು ಮುತ್ತುವರೆದ ರೋಹನ್ ಅವರನ್ನು ನಾವು ಹಿಡಿಯಕ್ಕೆ ಆಗ್ತಾ ಇಲ್ಲ. ಗೌಡ ಹುಡುಗನ್ ಕ್ಯಾರೆಕ್ಟರ್ ಅಲ್ಲಿ ನಾನಿರ್ಬೇಕಾಯ್ತು, ನನ್ ಗಡ್ಡ ತೆಗಿಯಕ್ ಇಷ್ಟ ಆಗಿಲ್ಲ. ಸೊ ಚಿರು ಅಂತ ನೋಡಿರ್ತೀರಾ, ಒಮೆಗಾದಲ್ಲಿ ಫೇಮಸ್. ಅಣ್ಣ ನೀನ್ ಎತ್ತದ ನಂದೆತ್ತಿಲ್ಲಪ್ಪ, ಮೊಬೈಲ್ ಎತ್ತಿದ್ದೀನಿ. ಆಶಾ ಪ್ರಕಾಶ ಬಂದಿದ್ದಾನೆ. ದಯವಿಟ್ಟು ಅವ್ರನ್ನ ತುಂಬಾ ಸಪೋರ್ಟ್ ಮಾಡಿ. ತುಂಬಾ ಬಿದ್ದು ಮತ್ತೆ ಎದ್ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಈ ತರ ನೋಡಕ್. ಇವ್ರನ್ನ ಆ ತರ ನೋಡಕ್ ನಿಜವಾಗ್ಲೂ ಇಷ್ಟ ಆಗ್ತಾ ಇರ್ಲಿಲ್ಲ ನಾನು. ಸೊ ಗೈಸ್, ಇವತ್ತಿನ ವ್ಲಾಗ್ ನಾನು ರೋಡಲ್ಲಿ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೇನಪ್ಪ ವಿಶೇಷ ಅಂತ ಅಂದರೆ, ನಮ್ಮ ಫ್ರೆಂಡ್ಸ್ಗಳಾದ ಗೌಡ್ರ ಹುಡುಗ ದರ್ಶನ್, ಡಾಲಿ, ಮನೋಜ್, ರಿಚ್ ಕಿಡ್ ಇವರೆಲ್ಲರೂ ಸೇರಿ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಅದ್ರ ಪ್ರೀಮಿಯರ್ ಶೋ ಇದೆ. ಸೊ ಅದಕ್ಕೋಸ್ಕರ ಎಲ್ಲಿಗೆ ಬಂದಿದ್ದೀನಿ ಅಂದರೆ, ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಅಲ್ಲಿಗೆ ಬಂದಿದ್ದೀನಿ. ಸೊ ಬನ್ನಿ, ಏನೇನಾಗುತ್ತಿಲ್ಲ, ಯಾರ್ಯಾರು ಸಿಗ್ತಾರೆಲ್ಲ ತೋರಿಸ್ತೀನಿ. ಸೊ ಇದೇ ಶಾರ್ಟ್ ಮೂವಿ ಗೈಸ್, ದ ವೆಡ್ಡಿಂಗ್ ಕಾರ್ಡ್. ಏನು ವೆಡ್ಡಿಂಗ್ ಕಾರ್ಡು ಮಾಡಿದ್ದಾರೆ ಇವರೆಲ್ಲ ಸೇರಿಕೊಂಡು, ನೋಡೋಣ ಬನ್ನಿ. ಇದೆ ನೋಡಿ, ಗೌಡ್ರ ಹುಡುಗ, ಡಾಲಿ, ಮನೋಜ್ ಆ್ಯಂಡ್ ರಿಚ್ ಕಿಡ್. ಸೊ ಬನ್ನಿ ಹೋಗೋಣ. ಯಾರು ಬಂದವರೋ ಗೊತ್ತಿಲ್ಲ, ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನೇನೋ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಲಿಫ್ಟ್ ನೋಡಿ, ಫ್ಲ್ಯಾಶ್ ಲೈಟ್ ಬರ್ತೈತೆ. ಗೈಸ್ ಯಾರವ್ರ ಅಂತ ನೋಡ್ತಾ ಇದ್ದೆ ಕಣ್ರು. ನೋಡಿ ಇದೆಲ್ಲ ಸೂಪತ್ರವ್ರೆ ಎಲ್ಲವರಿ ಮೆಂಟಿ ಏನ್ ಯಾರ್ಯಾರು ಬಂದವ್ರು ನೋಡ್ತಾ ಇದೀನೆಲ್ಲ. ತಾಳು ಒಂದ್ ನಿಮಿಷ ನೋಡಪ್ಪ. ಎಲ್ಲಿ ನಿಮ್ಮ ವೈಫು ಕರ್ಕೊಬರ್ತಾನೆ ಬ್ಲಾಗ್ ಮಾಡೋರು? ನಾನು ಅವ್ರು ಬ್ಲಾಗ್ ಮಾಡ ಅನ್ಕೊಂಡಿದ್ದೆ. ಇವಾಗ ಬಂದ್ರೆ ಈಗ ನಾನು ಫೇಸ್ ನೋಡಿ, ನಮ್ಮ ಬಜಾರ್ ಬಾಲಂಗ್ ಏನೋ ಆಗಿದ್ದೆ ಅಂತ. ಏನಾಗಿದೆ? ಮೂರು ಬಾಗ್ಲು ಅಂತ ಹೇಳೋದು. ಜೋಡೆತ್ತಲ್ಲಿ ನಾನು ಇದೆಲ್ಲ ಕಟ್ ಮಾಡ್ತೀನಿ. ಜೋಡೆತ್ತಾಗಿ ನಮ್ಮ ಡ್ರಾ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್. ಸೊ ಗೈಸ್, ಇನ್ನೂ ಲೇಟ್ ಅಂತೆ, ಅದಕ್ಕೆ ಆಚೆ ಕಡೆ ಅಂಜನ್ನು ಏನಾದ್ರು ಟ್ರೀಟ್ ಕೊಡಿಸ್ತೀನಿ ಅನ್ಬಿಟ್ಟು ಕರ್ಕೊಂಡು ಹೋಯ್ತವನೆ. ಸೊ ಸ್ಪಾನ್ಸರ್ ಅಂಜುಗೆ, ಸ್ಪಾನ್ಸರ್ ಅಂಜುಗೆ. ನೋಡಿ, ನಮ್ಮ ಸುಪ್ರೀತ್ ಅವರು ಏನಾದ್ರು ಕೊಡಿಸ್ತಾರಂತೆ. ಈ ಕಡೆ ಪಾಪ ಆಶಾ ಪ್ರಕಾಶ ಬಂದಿದ್ದಾನೆ. ಯಾವ ಆಶಾ? ಯಾರವಳ ಆಶಾ? ಆಶಾ ಪ್ರಕಾಶ. ಯಾವ ಆಶಾ ಅಂತ ಕೇಳ್ಬೋದು. ಹಲೋ ಆಶಾ ಪ್ರಕಾಶ ಬಂದಿದ್ದಾನೆ. ಪ್ರಕಾಶ್ ಅವರು ಒಂದು ಒಳ್ಳೆ ಮ್ಯಾಟ್ರಿ ಹೇಳಿದ್ರು, ಬಟ್ ಹಿಂದೆ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನೀ ಎಡಿಟ್ ಮಾಡ್ಬಿಡ್ತೀಯಾ? ಬಿಸಿ ಬಿಸಿ ಸುದ್ದಿ ಹೇಳಿ, ಈಗ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಕರ್ಕೊಂಡು ನಾನು ಅದೆಲ್ಲ ಎಡಿಟ್ ಮಾಡಿಬಿಡ್ತೀನಿ. ಹೇಳ್ತಾರ ನಾವು. ಏನಂತ ಇದೆ ಇನ್ನೂ ಶುರು ಆಗಿಲ್ಲ, ನೋಡ್ಬಿಟ್ಟು ಆಮೇಲೆ ಹೇಳ್ತೀವಿ. ಕಲಾಕರ್ತ್ರಿ ಅನ್ನದಾತರು ಪ್ರೊಡ್ಯೂಸರು. ಓ ಇವರೇನಾ ಪ್ರೊಡ್ಯೂಸರ್ ಕಲಾಕರ್ತರಿಗೆ? ನೀವೇನಾ ಬ್ರೋ ಪ್ರೊಡ್ಯೂಸರು? ಅವರೇ ಪ್ರೊಡ್ಯೂಸರ್. ಹಾ, ಅವ್ರ ಪ್ರೊಡ್ಯೂಸರ್. ಏ ಯಾರು ಪ್ರೊಡ್ಯೂಸರ್ ಕರೆಕ್ಟಾಗಿ ಹೇಳ್ರಿ. ಇಲ್ಲಿ ಸುಪ್ರೀಂ ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಮ್ಮ ಮಂಡ್ಯದ ಗಂಡು ಇದ್ದಾರೆ ಇಲ್ಲಿ. ಮಂಡ್ಯದ ಗಂಡು ಗೈಸ್. ನಮ್ಮ ಸುಪ್ರೀತ್ ಅವ್ರ ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ಏನು ಗಾಯ್ಸ್ ಇದು ನೋಡಿ, ಏನೋ ಒಂಥರ ಏನು ಅನ್ನಿಸ್ತೈತೆ ನಿಮ್ಗೆ ಇದೆಲ್ಲ ನೋಡಿ. ಈ ಬೆಳಕು ಸರಿ ಇಲ್ಲ ಕಣ, ಹಿಂಗೆ ನಿಂತ್ಕೊಳ, ಹಿಂಗೆ ಅನ್ಸುತ್ತೆ. ನಾವು ಬಡವನ ಯಾರು ನೋಡಲ್ಲ. ಎಲ್ಲ ಒಂದೊಂದು ಪಾರ್ಟ್ ಸ್ಟಿಚ್ ಮಾಡಿಸ್ಕೊಂಡಂಗೈತೆ ಗಾಯ್ಸ್. ಇದು ಅದೊಂದು ಪಾರ್ಟು, ಇದೊಂದು ಪಾರ್ಟು. ಟೋಪಿ ಟೋಪಿ ತೆಗಿಸ್ಬೇಕಾ? ಯಾಕೆ? ಅಲ್ಲೋ ಅಯ್ಯೋ, ತೆಗಿ ತೆಗಿ ತೆಗಿ. ಸಿನಿಮಾ ಮಾಡಿರ್ತ ಯಾವಾಗ ಇದೆಲ್ಲ? ಹಾಂ, ಯಾವ್ದಕ್ಕೆ ಮಾಡ್ತಾ ಇದೆಯಾ? ಸಿನಿಮಾ ಕಣ. ಅದೇ ಯಾವುದಕ್ಕೆ ಅಂತ ಹೇಳ್ತಾರೆ. ಹರ್ಕ್ಯುಲಸ್ ಕಿಸ್ ಮೂವಿ ಇಲ್ಲಿ ಮಾಡಿದಾರಲ್ಲ. ಹಾಂ,
ಇವರು ಅದು ವಿರಾಟ್. ಅವ್ರದ್ದು ಅರ್ಕ್ಯುಲಸ್ ಅಂತ ಬರುತ್ತೆ, ಅದನ್ನು ನೋಡಿ. ಫ್ಯೂಚರ್ ಸಗದಾಗಿದೆ ಸಬ್ಜೆಕ್ಟ್. ಹೌದಾ, ಅದಕ್ಕೆ ಈ ಥರನಾ ಗೈಸ್? ಅವನ್ನ ಹೇರ್ ಸ್ಟೈಲ್ ನೀನು ರಿವೀಲ್ ಮಾಡಿದ್ಯಾ? ಸೊ ನಮ್ಮ ಲೈ ಬಾಲ ನಮ್ಮ ಪ್ರಕಾಶ್ ಅವ್ರನ್ನ ಹಾಕೊಂಡು ಒಂದು ಒಳ್ಳೆ ಚಿತ್ರ ಮಾಡ್ತಾ ಇದೀವಿ ಮುಂದಿನ ದಿನಗಳ ಶಾರ್ಟ್ ಫಿಲಮು. ಅದ್ರ ಹೆಸರು BF ಅಂತ. ಸೊ ತುಂಬ ಅದ್ಭುತವಾಗಿರುತ್ತೆ. BF ದಯವಿಟ್ಟು ನೋಡಿ. ಬ್ಲೂ ಫಿಲಮ್. BFಗೆ ಎಲ್ಲ ತುಂಬಾ ಜನ ಸ್ಟಾರ್ಸ್ಗಳಿದಾರಪ್ಪ ಇವಾಗ. ಎಲ್ಲ ಬರೀ ಡಬಲ್ ಮೀನಿಂಗ್ ಮಾತಾಡ್ತಾರೆ ಗೈಸ್ ನೋಡಿ ಇವರೆಲ್ಲ. ತುಂಬಾ ಸ್ಪೆಷಲ್. So please give a big round of applause to all of you sitting here because Nim Patience deserves a big round of applause. So please clap for yourselves, guys. So you guys are awesome. Thank you for waiting. 5-10 minutes ಆದ್ಮೇಲೆ we will start the program. Okay na? So ಅಲ್ಲಿ ತನಕ Instagram reels scroll ಮಾಡ್ಕೊಂಡು ಮನೇಲಿ ಹೆಂಗೆ ಟೈಮ್ ಪಾಸ್ ಮಾಡ್ತೀರಾ ಹಂಗೆ ಟೈಮ್ ಪಾಸ್ ಮಾಡ್ತೀರಿ. We'll be there soon. Thank you so much. ನಮಸ್ಕಾರ ನಮಸ್ಕಾರ. ಹಾಯ್ ಚೆನ್ನಾಗಿದ್ಯಾ? ಹೊಟ್ಟೆಪಾಡು ಮಾಡ್ಬೇಕಲ್ಲಪ್ಪ. ಇನ್ನೊಂದು ಸ್ವಲ್ಪ ಒಂದು ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನು ಡಿಪ್ರೆಷನ್ ಏನಿಲ್ಲ ತಾನೆ? ಡಿಪ್ರೆಷನ್ ಏನಿಲ್ಲ ತಾನೆ ಅಣ್ಣ? ನೀನ್ ಎತ್ತದ? ನಂದು ಎತ್ತಿಲ್ಲಪ್ಪ, ಮೊಬೈಲ್ ಎತ್ತಿದ್ದೀನಿ ಬೈಲಿ. ಆಯ್ ಮಾಡಪ್ಪ, ಇಲ್ಲ ಆಯ್ ಮಾಡಪ್ಪ. ಆರಾಮ್ ಬ್ರೋ. ಏನೆತ್ತಿದ್ರಿ? ಅವನು ಮೊಬೈಲ್ ತಗೋದ್ರೆ ಓ ನಿಂದ ಎತ್ತದ ಅಂತಾನೆ ಅವನು ರಿಚ್ ಕಿಡ್ ಯಾವಾಗ್ರೆ. ನಾನಲ್ಲಪ್ಪ, ಅವನು ಕೇಳು, ಅವನೇ ಅಂತ ಡಿಪ್ರೆಷನ್ ಅಂತ. ಇಲ್ಲ ಆ್ಯಕ್ಚುಲಿ ಏನಾಯ್ತು ಗೊತ್ತಾ, 6 ಗಂಟೆಗೆ ಸ್ಟಾರ್ಟ್ ಇದ್ದಿದ್ದು. ನಾವೇ ಹೇಳಿ ಎಲ್ಲರೂ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು 20 ನಿಮಿಷ ಲೇಟ್ ಮಾಡಿ ಚಿರು 6:45ಕ್ಕೆ 6:50 ಸ್ಟಾರ್ಟ್ ಈ ಕಡೆಗೆ ಬಂದೆ. 8 ಗಂಟೆ ಆಗುತ್ತೆ. ಇಷ್ಟ ಅದು ಒಳ್ಳೆ ಐಡಿಯಾ. ಸುಮ್ಮನೆ ಬಾ ಅಂತೆ. ಇನ್ ಫ್ರೆಂಡ್ಸ್ ಅವರಾ? ಒಬ್ಬನೇ ಬಂದಿದ್ದೆ, ಯಾರ ಜೊತೆ ಬಂದೆ? ಈ ಕಡೆಗೆ ಬಾ ಇಲ್ಲಿಗೆ ಅಂತ. ಸೊ ಗಾಯ್ಸ್, ಆಫ್ಟರ್ ಲಾಂಗ್ ಟೈಮ್ ನನ್ನ ಕ್ಲಾಸ್ಮೇಟ್ ಸಿಕ್ಕಿದ್ದಾನೆ. ಕೈ ಲೋಪರು ಏನೇನು ಮಾಡ್ತಿದ್ರು. ಸೊ ಚಿರು ಅಂತ ನೋಡಿರ್ತೀರ, ಒಮೆಗಾದಲ್ಲಿ ಫೇಮಸ್ಸು. ಯಾವುದು ಫೇಮಸ್ಸು ಏನೋ ಒಮೆಗಾನ ಏನದು. ಇಲ್ಲೆಲ್ಲ ಏನು ಅನ್ಕೋತಾರೆ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಮಾತಾಡ್ತಾಯಿದ್ದೀನಿ, ಗೊತ್ತಿಲ್ಲ. ಹೇಳಪ್ಪ ಏನಾದರೂ ಏನು ಸಮಾಚಾರ? ಅಲ್ಲ ಅಷ್ಟೊಂದೆಲ್ಲ ಮಾತಾಡ್ತೀಯ, ಇಲ್ಲಿ ಮಾತಾಡ್ತಾರ ಸ್ವಲ್ಪ ಹಂಗೇನು. ಕ್ಯಾಮ್ರಾ ಆಫ್ ಮಾಡ್ತೀನಿ ತಾಳಿ ಗೈಸ್. So are you guys ready to watch? ನಂಗೆ ಎಕ್ಸೈಟ್ಮೆಂಟ್ ಲೆವೆಲ್ ಅಲ್ಲಿರ್ಬೇಕು, ಅವಾಗಲೇ ನಾನು ಸ್ವಲ್ಪ ಜೋಶಲ್ಲಿ ಮಾತಾಡ್ತೀನಿ. So are you guys excited? ಪ್ರತಿಯೊಬ್ಬ ಮನುಷ್ಯನ ಜೀವನ ಒಂದು ವಿಭಿನ್ನ ಕಥೆ. ಆ ಜೀವನದ ಕಥೆನ 2 ಅಧ್ಯಾಯ ಮಾಡೋದು ಒಂದು ಪತ್ರಿಕೆ. ಆ ಪತ್ರಿಕೆಯ ಹೆಸರೇ It is universal law and work for all of us having mass. Excuse me, sir. These last bench boys opening lunch box and eating food, sir. Hey, ನೀವು 3 ಜನ ಎದಲ್ರೋ? ಸೊ ಗಾಯ್ಸ್, ಇವಾಗ ನಮಗೆ ಸಿಕ್ಕಿದ್ದಾರೆ ನಾನೇ ಗುರು. ಸೊ ನಾನೇ ಗುರುನೇ ನಿಮ್ಮ ಹೆಸರಾ? ಗುರು. ಸೊ ಗುರು ಅವ್ರು ಸಿಕ್ಕಿದ್ದಾರೆ. ಇತ್ತೀಚೆಗೆ ಫುಲ್ಲು ಕಪಲ್ ವಿಡಿಯೋದಲ್ಲಿ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟಿದ್ದಾರೆ. ಅವರು ನಿಮ್ಮ ಲವ್ವರ ಅಂತ ಎಲ್ಲ ಕೇಳ್ತಿದ್ದಾರೆ. ಏನು ಹೇಳ್ತೀರ ಅದ್ರ ಬಗ್ಗೆ?
ಜಸ್ಟ್ ಕಾಂಟೆಂಟ್ ಅಂತೆ ಸದ್ಯಕ್ಕೆ. ಮುಂದಕ್ಕೆ ಏನಾಗುತ್ತೆ ನಮಗೂ ಗೊತ್ತಿಲ್ಲ. ಸೊ ಮೂವಿ ನೋಡಿದ್ರೆ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ, ಒಳ್ಳೆ ಮೂವಿ ಮಾತ್ರ. ಒಳ್ಳೆ ಮೂವಿನಾ? ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡ್ತೀರಾ? ಮಾಡ್ತೀವಿ. ಮೂವಿ ನೋಡಿ ನಿಮ್ಗೆ ಏನು ನೆನಪಾಯಿತು? ನಮಗೇನು ಅಂಥದ್ದೇನೋ ಇದ್ದಿಲ್ಲ, ನಾಸ್ಟಾಲ್ಜಿಯಾ ಇದ್ದಾಗತ್ತೆ. ಚೆನ್ನಾಗಿತ್ತು ಮೂವಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ನಮ್ಮ ಒಂದು ಬ್ಲಾಗಿಗೆ ಬೈಟ್ ಕೊಟ್ಟಿದ್ದಕ್ಕೆ. ಮತ್ತೆ ಸಿಗೋಣ, ಬೇರೆ ಯಾರೆಲ್ಲ ಸಿಗ್ತಾರೆ ನೋಡ್ತೀನಿ. Yeah. Sir, I have seen many short movies. I'm not in Instagram. ಬ್ರ್ಯಾಂಡ್ ಇದೆ ತುಂಬಾ ದುಬಾರಿ, ಅಡ್ಡನಿಲ್ಲ ಹೋಗ್ಬೇಡ ಸೈಡ್ಗೋಗು ಮರಿ, ಈಸ್ ನಾಟ್ ಕ್ರೂರಿ, ಪ್ರೀತಿ ಮಾಡೋರ್ಗೆಲ್ಲ ಪ್ರೀತಿಸೋ ಹದ್ದೂರಿ, ಗಿರಿ 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 ಈಸ್ ರಿಚ್ ಗಿರಿ, ಅವನ ಹೆಸರಲ್ಲೇ ಗಿರಿ. ಚಂದನ್ ಮಾತಾಡ್ಬೇಕು. ವೆಯ್ಟ್ ಮಾತಾಡಿ ಚಂದನ್. ಚಂದನ್ ಅವ್ರು ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಚಂದನ್ ಜಾಸ್ತಿ ಮಾತಾಡೋ. ಹಾಯ್ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದೀರಾ. ಸೊ ನಮ್ಮ ವೆಡ್ಡಿಂಗ್ ಕಾರ್ಡ್ ಶಾರ್ಟ್ ಮೂವಿ ಹೆಂಗೆ ಅನಿಸ್ತು ನಿಮಗೆಲ್ಲ? ಸೂಪರ್ ಚಂದನ್. ಎಲ್ಲಿ ಸೌಂಡೇ ಇಲ್ಲ. ಸೊ ಗೈಸ್, ಈ ಒಂದು ಶಾರ್ಟ್ ಮೂವಿಯಲ್ಲಿ ಅಭಿನಯಿಸಿರೋ 800K ಫಾಲೋವರ್ಸ್ ಗೌಡ್ರಿಗೆ ಇದ್ದಾರೆ ಕನ್ನಡದಲ್ಲಿ. ಸೊ ನನ್ನ ಡೌಟ್ ಏನು ಅಂದರೆ, ನಿನ್ನ ಪೇರಾಗಿ ದಿವ್ಯ ಅವ್ರನ್ನ ಯಾಕೆ ಹಾಕೋಬಾರ್ದಾಗಿತ್ತು? ನೀನು ಯಾಕೆ ಬೇರೆಯವ್ರನ್ನ ಹಾಕೊಂಡಿದ್ಯಾ ಎಲ್ಲಿ ಶಾರ್ಟ್ ಫಿಲಮಲ್ಲಿ? ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಕೇಳಬೇಕು, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಬೇಕು. ಅದರಿಂದ ನಾನು ಅವ್ರೇನು ಹೇಳ್ತಾರೋ ಅದನ್ನು ಕೇಳಲಿ ಅಷ್ಟೇ. ಆದರೂ ದಿವ್ಯ ಅವರು ಪೇರ್ ಆಗಿದ್ರೆ ಸಖತ್ತಾಗಿರೋದು. ಆದರೂ ರೀಲ್ಸಲ್ಲೆಲ್ಲ ಬರ್ತಾ ಇರೋದು ನೋಡ್ಕೊಳ್ಳಿ. ಮತ್ತು ಈ ಶಾರ್ಟ್ ಮೂವಿನ ಜನ ಯಾಕೆ ನೋಡ್ಬೇಕು ಹೇಳಪ್ಪ ನಿನ್ನ ಕಡೆಯಿಂದ? ಈ ಶಾರ್ಟ್ ಮೂವಿ ಏನಂತಂದರೆ ಒಂದು ಸ್ಕೂಲ್ ಮೆಮೊರಿ. ಜೋರಾಗಿ ಹೇಳು ಬಾಯ್ಸು. ಗೈಸ್, ಈ ಶಾರ್ಟ್ ಮೂವಿ ಏನಂತಂದರೆ ಒಂದು ಸ್ಕೂಲ್ ಮೆಮೊರಿಯಿಂದ ಇದ್ದು ಒಂದು ಸ್ಕೂಲಲ್ಲಿ ಯಾವ ಥರ ಲವ್ ಆಗುತ್ತೆ ಮತ್ತು ಬ್ರೇಕಪ್ ಆಗುತ್ತೆ, ಒಂದು ಫ್ರೆಂಡ್ಶಿಪ್ ಹೇಗಿರುತ್ತೋ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಪ್ರಕಾಶ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಗಂಟೆ ಹೊಡಿರಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ವೆಡ್ಡಿಂಗ್ ಕಾರ್ಡಲ್ಲಿ ಇವ್ನು ಬರ್ತಾನೆ, ಎಲ್ಲಿ ಅಂತ ಹುಡುಕಿ ಒಂದು ಸ್ವಲ್ಪ ಹುಡುಕಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ಪುನಿ ಎಲ್ಲ ಅನ್ನೋದು. ಏನಪ್ಪ ದೊಡ್ಡ ರೋಡಿನ ನೀನು? ರೋಡಿ ಗಾಯ್ಸ್, ಒಂದು ಗ್ಯಾಂಗ್ ವಾರ್ ಆಗುತ್ತೆ. ಆ ಗ್ಯಾಂಗ್ ವಾರಲ್ಲಿ ನಮ್ಮ ಪುನಿಯವ್ರು ಕಾಣಿಸ್ಕೊತಾರೆ ನೋಡಿ ಹೆಂಗೆ ಹೊಡಿತಾ ಇರ್ತಾರೆ ಅಂತ. ಹೇಳಪ್ಪ ನೀನು ಹೇಳು, ಶಾರ್ಟ್ ಮೂವಿ ಯಾಕೆ ನೋಡ್ಬೇಕಿದ್ದೀನ? ಯಾಕೆ ನೋಡ್ಬೇಕು ಅಂತಂದ್ರೆ ನಾನು ಇದೀನಿ ಅಂತ ನೋಡ್ಬೇಕು, ನಾನು ಎಲ್ಲಿ ಬರ್ತೀನಿ ಅಂತ ನೋಡ್ಬೇಕು. ಓಹೋ, ಹಂಗೆ. ಮತ್ತೆ ಇನ್ನೊಂದೇನು ಅಂತ, ನನ್ನ ಗೆಳೆಯ ಮೂವಿಯಲ್ಲಿ ಮಾಡಿದ್ದಾನೆ, ಆ್ಯಕ್ಟ್ ಮಾಡಿದ್ದಾನೆ, ಅವನೇ ಪ್ರೊಡ್ಯೂಸರು ಮತ್ತು ಅವನೇ ಹೀರೋ ಆಗಿ ಮಾಡಿದ್ದಾನೆ. ಅದಕ್ಕೋಸ್ಕರ ಹೋಗಿ ಮೂವಿ ನೋಡಿ. ಸರಿ ಕಣ, ಥ್ಯಾಂಕ್ ಯು ಸೋ ಮಚ್. ಹಂಗೆ ನಮ್ಮ ಪ್ರಕಾಶ್ ಅವ್ರ ಅಕೌಂಟ್ನ ಬೆಲ್ ಐಕಾನ್ ಹೊಡ್ಕೊಂಡು ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಂತು ಅವರೇ ಹೇಳಿ, ಶಾರ್ಟ್ ಮೂವಿ ನೋಡಿದ್ರಾ? ಶಾರ್ಟ್ ಮೂವಿ ನೋಡಿದೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಡಾಲಿ ಮನೋಜು ಮತ್ತೆ ರಿಚ್ ಕಿಡ್ಡು ಮತ್ತೆ ಗೌಡ್ ಹುಡುಗ ಜೋರಾಗಿ ಮಾತಾಡು, ವಾಯ್ಸ್ ಕೇಳಿಸಲ್ಲ. ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದಾರೆ. ಗೌಡ್ ಹುಡುಗನ ಕ್ಯಾರೆಕ್ಟ್ರಲ್ಲಿ ನಾನಿರ್ಬೇಕಾಯ್ತು, ನನ್ನ ಗಡ್ಡ ತೆಗಿಯಕ್ಕೆ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ನಾನು ಹಾಕೊಂಡಿಲ್ಲ, ನಾನು ಮಾಡಕ್ಕೆ ಹೋಗಿಲ್ಲ. ಅದಕ್ಕೆ ನನ್ನ ಹೆಸರು ಇಕ್ಕಿದ್ದಾರೆ ಸಂತು ಅಂತ ಅಂದ್ಬಿಟ್ಟು ಅವ್ನಿಗೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಚಿಕ್ಕದಾಗಿ ಮಾಡಿದ್ದಾರೆ, ನಾಳೆ ಇಷ್ಟ ದೊಡ್ಡದಾಗಿ ಮಾಡಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಗೈಸ್, ನಮ್ಮ ಜೊತೆಗಿದ್ದಾರೆ ಈಗ ರಿಚ್ ಕಿಡ್ ಅವರು. ಈ ಶಾರ್ಟ್ ಮೂವಿಯಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋಂಥ ರಿಚ್ ಕಿಡ್ ಅವರು. ఎందుకు ಹೋಗ್ಬಿಟ್ಟಿದ್ಯಾ? ಹೇಳಿ, ನಿಮ್ಮ ಶಾರ್ಟ್ ಮೂವಿ ಯಾಕೆ ನೋಡಬೇಕು? ನಮ್ಮ ಶಾರ್ಟ್ ಮೂವಿ ಯಾಕೆ ನೋಡಬೇಕು ಅಂದರೆ, ನಿಮ್ಮ ಸ್ಕೂಲ್ ಮೆಮೊರೀಸ್ನ ಇನ್ನೊಂದ್ಸಲ ನೆನೆಸೋ ಪ್ರಯತ್ನ ನಾವು ಮಾಡಿದ್ದೀವಿ. ಹಾಗೆ ಪ್ರತಿಯೊಂದು ಆರ್ಟಿಸ್ಟ್ಗಳು ಒಂದೇ, ಎಲ್ಲರದು ಒಂದೊಂದು ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿದೆ. ಎಲ್ಲ ಕ್ಯಾರೆಕ್ಟರ್ಗಳು ಹೈಲೈಟ್ ಆಗಿದೆ. ನನ್ನ ಕ್ಯಾರೆಕ್ಟ್ರು ನೀನು ಯಾಕೆ ಮೋಸ ಮಾಡಿದೆ ಫ್ರೆಂಡ್ಗೆ ಹೇಳು. ಇವ್ನು ಫ್ರೆಂಡ್ಗೆ ಮೋಸ ಮಾಡ್ತಾನೆ ಗಾಯ್ಸ್, ಇವನು ಸರಿ ಇಲ್ಲ. So welcome to my mini vlog, guys. ಮಿನಿ ಬ್ಲಾಗ್ ಅಲ್ಲ, ಲಾಂಗ್ ಬ್ಲಾಗ್. ಪ್ರಕಾಶ್ ಬ್ರೋ, ಸೊ ನಾವು ನೋಡ್ತಾರೆ ಹಿಂಗೆ ಸ್ಟಾರ್ಟಿಂಗ್ ಏನು ಫಾಲೋವರ್ಸ್ ಇಲ್ಲ ನನಗೆ. ಅಲ್ಲಿಂದ ಇಲ್ಲಿವರೆಗೂ ಬರುವಾಗೂ ಕೂಡ ಸೇಮ್ ಆ್ಯಸ್ ಯೂಸಲ್ ಹಿಂಗೆ ಇದ್ದಾರೆ. ಕ್ಯಾಮ್ರಾ ಹಿಂಗೆ ತಿರ್ಸಿ ನಿಮ್ಮ ಕಡೆ. ಸೊ ಹಿಂಗೆ ಇದ್ದಾರೆ ನನ್ನ ಸ್ನೇಹಿತರು. ಸೊ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಎಲ್ಲ ಟೈಮು ಎಲ್ಲೇ ಸಿಕ್ಕಿದ್ರು ಖುಷಿಯಾಗಿ ಮಾತಾಡಿಸ್ತೀರಿ ಅಂತವ್ರೆ. ಸೊ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಬ್ರದರ್. ಥ್ಯಾಂಕ್ ಯು ಸೊ ಮಚ್ ಮುಕ್ಕು ನಿಮ್ಗೂ ಒಳ್ಳೇದಾಗಲಿ. ನೆಕ್ಸ್ಟ್ ವರ್ಷ ಬಿಗ್ ಬಾಸ್ ಪಕ್ಕ ಬರಬೇಕು. ಯಾವುದೇ ಒಂದು ಕ್ರಿಯೇಟರು ಏನೇ ಒಂದು ಶಾರ್ಟ್ ಫಿಲಮ್, ಏನೇ ಒಂದು ಮೂವಿ ಮಾಡಬೇಕಂದ್ರೆ ಓಪನ್ ಚಾಲೆಂಜ್ ನಾನು ಪ್ರೊಡ್ಯೂಸಿಂಗ್ ಮಾಡ್ತೀನಿ. ನನ್ನ ಡೈರೆಕ್ಷನಲ್ಲಿ ಒಳ್ಳೆ ಅದ್ಭುತವಾಗಿ ಕೊಡ್ತೀನಿ. ಓಪನ್ ಚಾಲೆಂಜ್ ಬರ್ದಿಕೊಳ್ಳಿ. ಸೊ ಎಷ್ಟೇ ಆಗಲಿ ದುಡ್ಡು
ಓಪನ್ ಆಗಿ ಹೇಳ್ತೀನಿ, ನನ್ನ ಪ್ರೊಡಕ್ಷನ್ ಅಲ್ಲಿ ನಾನು ಕೊಡ್ತೀನಿ. ನಮ್ಮ ಕ್ರಿಯೇಟರ್, ನಮ್ಮ ಕನ್ನಡ ಕ್ರಿಯೇಟರ್ ಪ್ರತಿಯೊಬ್ಬರು ಮಾಡಲಿ, ನಾನು ಬರ್ಕೊಳ್ತೀನಿ. ಡಾಲಿ ಮನೋಜ್ಗೆ ಈ ಒಂದು ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಸೊ ನಮ್ಮ ಅಪ್ಕಮಿಂಗ್ ಆಕ್ಟರು, ನಮ್ಮ ಹೊಸ ಹೀರೋ ಬರ್ತವ್ರೆ. ಬ್ರೋ ಎರಡು ಮಾತು ಹೇಳಿ ಬ್ರೋ. ನಿಂದೆ ಇಲ್ಲ ಕೇಳು. ಸೊ ನಮ್ಮ ನೆಕ್ಸ್ಟ್ ಹೀರೋ. ಸೊ ತುಂಬಾ ಜನಕ್ಕೆ ಗೊತ್ತಾಗ್ತಲ್ಲ ಆಲ್ರೆಡಿ ಸಾರೆ. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿ. ಮಹಿಳಾ ಫ್ಯಾನ್ಸ್ಗಳು ಮುತ್ತುವರೆದ ರೋಹನ್ ಅವರನ್ನು ನಾವು ಹಿಡಿಯೋಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು, ಅವಾಗಿಂದ ಟ್ರೈ ಮಾಡ್ತಾ ಇದ್ದೀವಿ, ಹಿಡಿಯೋಕ್ಕೆ ಆಗ್ತಾ ಇಲ್ಲ. ಮಹಿಳಾ ಫ್ಯಾನ್ಸ್ಗಳು ಬರ್ತೀನಿ, ನಿಮ್ಮ ಬರ್ತೀನಿ, ತಾಳ್ಮೆ ಇರಲಿ. ಸೊ ತುಂಬ ದಿನಗಳ ನಂತರ ರೋಹನ್ ಅವ್ರು ಸಿಕ್ಕಿದ್ದಾರೆ. ಸೊ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನ್ಸುತ್ತೆ. ಹೌದಾ? ಸೊ ಇವಾಗೆಲ್ಲ ಹಿಡಿಯೋಕ್ಕಾಗಲ್ಲ, ಇವರು ಹೀರೋ ಅಲ್ವಾ? ನೀವು ಫೈನ್ ಫೈನ್. ಸೊ ಹಲೋ ಹಲೋ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವ್ರು ಬಂದು ಒಂದೊಂದು ನಿಮಿಷ ಇರೋ ನಿಮಿಷ ಇಲ್ಲಿ ಬ್ಲಾಗ್ ಮಾಡ್ತಾ ಇರ್ಬೇಕಾದ್ರೆ ಬಟ್ ಡಿಸ್ಟರ್ಬ್ ಮಾಡ್ತಾನೆ ಗಾಯ್ತು ಇವನು. ಇವ್ರಿಗೆ ಹುಷಾರಿಲ್ಲದೆ ಇದ್ದಾಗ ನಾನು ಬರೋಕ್ಕಾಗಲಿಲ್ಲ. ನಿಮ್ಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಇಲ್ಲ, ಇಲ್ಲ, ಅದ್ರಲ್ಲಿ ಬಟ್ ನನಗೆ ಎಷ್ಟು ಸಪೋರ್ಟ್ ಆಗುತ್ತೋ ನಾನು ಅಷ್ಟು ಸಪೋರ್ಟ್ ಹಿಂದೆಯಿಂದ ಮಾಡಿದೆ. ಬಟ್ ನಾನು ಅವಾಗ ನನ್ನ ಮೆಂಟಲ್ ಹೆಲ್ತ್ ಸ್ವಲ್ಪ ಚೆನ್ನಾಗಿರಲಿಲ್ಲ. ನಾನು ಪ್ರತಿ ಬರ್ಡೇಗೆ ಇವ್ರು ನನಗೆ ಗಿಫ್ಟ್ ಕಳಿಸ್ತಾಯಿದ್ರು, ಗಿಫ್ಟ್ ಕಾರ್ಡ್ ಕಳಿಸ್ತಾಯಿದ್ರು. ನಾನು ಇನ್ನೂ ನೆನ್ಪಿಟ್ಕೊಂಡಿದ್ದೀನಿ ಅದನ್ನು. ತುಂಬ ಖುಷಿ ಆಗ್ತಾಯಿತ್ತು. ಬಟ್ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಅಂದರೆ ಆಮೇಲೆ ನಿಮ್ಮ ಗ್ರೋತ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಇವಾಗ ಸೀರಿಯಲ್ಗೆ ಬಂದಿದ್ರೆ ನೆಕ್ಸ್ಟು ಫಿಲಮಿಗೆ ಬರಬೇಕು. ಸೊ ಅದೇ ಖುಷಿ ನಮಗೆ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ಥರ ಆದರೆ ಖಂಡಿತವಾಗ್ಲೂ ಬರ್ತೀನಿ. ಓಕೆ, ಎಷ್ಟೇ ದೊಡ್ಡವರಾದರೂ ನಮ್ಮನ್ನು ಮರಿಬೇಡಿ ಅಷ್ಟೇ. ನಿಮಗೆ ಗೊತ್ತದು ಆದರೂ ಹೇಳ್ತಾ ಇದ್ದೀರಾ. ಸುಮ್ಮನೆ ಆದರೂ ಒಂದು ಹೇಳ್ಬೇಕಲ್ಲ. ಯಾರನ್ನೂ ಮರೆಯಲ್ಲ. ದಯವಿಟ್ಟು ನಾನು ತುಂಬ ಸಪೋರ್ಟ್ ಮಾಡಿ. ತುಂಬ ಬಿದ್ದು ಮತ್ತೆ ಎದ್ದು ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ ಈ ಥರ ನೋಡೋಕ್ಕೆ ಇವ್ರನ್ನ. ಆ ಥರ ನೋಡೋಕ್ಕೆ ನಿಜವಾಗ್ಲೂ ಇಷ್ಟ ಆಗ್ತಾ ಇರಲಿಲ್ಲ. ನಾನು ವೀಡಿಯೋಸೇ ನೋಡ್ತಾ ಇರಲಿಲ್ಲ. ನಾನು ಇವಾಗ ಆ ಥರ ವೀಡಿಯೋಸ್ ಹಾಕ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಬ್ರೋ. ಹಾಗೆ ನಿಮಗೂ ಒಳ್ಳೇದಾಗಲಿ. ಬೇಗ ಬಿಗ್ ಸ್ಕ್ರೀನ್ ಮೇಲೆ ಬನ್ನಿ. ಎಲ್ಲರೂ ಕೇಳಿದೆ ಅಂತೇಳಿ ಮನೇಲಿ ಚಿಕ್ಕ ತಂಗಿ ಮದುವೆಗೆ ಬಂದಿದ್ದೇನೆ. ಹೌದು. ಎಲ್ಲರಿಗೂ ಹಾಯ್, ಬ್ಲಾಗ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಹಾಯ್. ಇವ್ರ ಮನೆಯವ್ರಿಗೆ ಚಿಕ್ಕಮ್ಮ ಹೇಗಿದ್ದೀರಾ? ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್. ನಮ್ದೊಂದು ಐತೆ ಚಿಕ್ಕದಾಗಿ. ನಿಮ್ದೊಂದು ಆಯ್ತಾ? ಗೈಸ್, ಇವರು ಒಂದು ಹುಡುಗಿ ಫೋಟೋ ಅಥವಾ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಯಾಕೆ ಅಂತ ತಿಳ್ಕೊಬೇಕು ಅಂದರೆ ನೀವು ವೆಡ್ಡಿಂಗ್ ಕಾರ್ಡ್ ನೋಡಬೇಕು. ಯಾಕ್ರಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನಮ್ಮ ಹುಟ್ಟುಗುಣ ಬ್ರೋ. ಅವೆಲ್ಲ ಏನು ಹೇಳ್ಬಾರ್ದು, ಸೀಕ್ರೆಟ್ಗಳು ಅವೆಲ್ಲ ಹೇಳ್ಬಾರ್ದು. ಹೌದಾ? ಬಂದ್ರಿ ಒಂಚೂರು ಮಾತಾಡೋಣ ಪಾಪ. ಫೋಟೋ ಏನು ಗೊತ್ತಾ, ಅದು ಹಿಂಗೆ ಬನ್ನಿ, ಲೈಟ್ ಹಿಂಗೆ ಚೆನ್ನಾಗಿದೆ. ನಾವು ಬೇಕು ಬೇಕಂತ ಮಾಡಿದ್ದಲ್ಲ, ನಮ್ಮ ಡೈರೆಕ್ಟರ್ ಮಾಡಿಸಿದ್ದು. ಸೊ ಯಾಕೆ ಮಾಡಿ ಹೇಳ್ಸಿದ್ದಾರೆ ಅಂದರೆ, ನೀವು ವೆಡ್ಡಿಂಗ್ ಕಾರ್ಡ್ ನೋಡಬೇಕು. ನಾವು ವ್ಲಾಗಲ್ಲಿ ಹೇಳ್ಬಿಟ್ರೆ ನೀವು ಶಾರ್ಟ್ ಮೂವಿ ನೋಡಬೇಕಲ್ವಾ. ಸೊ ವೆಡ್ಡಿಂಗ್ ಕಾರ್ಡ್ ನೋಡಿ ನಮ್ಮ ರಾಜ್ ಮಾಡಲ್ ಅವರು ಸಣ್ಣ ಪಾರ್ಟ್ ಆದರೂ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಹೀಗೆ ಸಪೋರ್ಟ್ ಮಾಡಿ ನಮಗೂ. ಅವ್ರ ನಿಮ್ಮ ಬ್ಲಾಗ್ ಇದು? ನಮ್ಮ ಬ್ಲಾಗ್ ಇದು. ಗೈಸ್, ಯಾರ್ಯಾರು ಬ್ಲಾಗ್ ನೋಡ್ತಿದ್ದೀರಾ, ಪ್ರಕಾಶ್ ಕಮ್ಮಿಪಿಗೆ ಥ್ರಿಲ್ಲಿಂಗ್ ಟಾಕೀಸ್ ಅಂತ ಇದೆ ಯೂಟ್ಯೂಬ್ನಲ್ಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಬೆಳೆದಿರೋರು ಹೇಳ್ತಾರೆ. ನಾವು ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ರಾಜ್ ಮಾಡೋ ವ್ಲಾಗ್ಸ್ನ. ಸೊ ರಾಜ್ ಮಾಡೋ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ನೋಡಿ. ಬಟ್ ಇವ್ರದ್ದು ಎಲ್ಲ ನೋಡ್ತಾ ಇದ್ರೆ ಆಲ್ರೆಡಿ ಗೊತ್ತಾಯಿತು. ಇನ್ನೂ ಜಾಸ್ತಿ ನೋಡಿ. ನಿಮ್ಮದು ನೋಡಲಿ, ಎಲ್ರದ್ದು ನೋಡಲಿ, ಎಲ್ರಿಗೂ ಬೆಳೆಸಿ ಗೈಸ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಕೊನೆಗೂ ನಮ್ಮ ಶಾರ್ಟ್ ಮೂವಿಯ ನಾಯಕರು ಸಿಕ್ಕಿದ್ದಾರೆ, ಡಾಲಿ ಬ್ರೋ. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಬ್ರೋ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ನಿಮ್ಮ ಮೂವಿನ ಜನ ಯಾಕೆ ನೋಡ್ಬೇಕು ಹೇಳಿ? ಸೊ ಈಗ ಬರ್ತಿರೋ ಮೂವೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಏನಂತ ಹೇಳ್ಬೇಕು ಅಂತ ಹೇಳಿ. ಆದರೆ ನಾನು ಎಲ್ಲರೂ ಒಂದಷ್ಟು ಮೂವೀಸ್ನ ಮಾಡ್ತಿರ್ತಾರೆ. ಒಂದಷ್ಟು ಡಬಲ್ ಮೀನಿಂಗ್ ಆಗಲಿ, ಇನ್ನೊಂದಷ್ಟು ತೋರಿಸ್ಬಾರ್ದನ್ನು ತೋರಿಸೋ ಥರ ಕೆಟ್ಟ ವರ್ಡ್ ಅಂದರೆ ಕನ್ನಡದಲ್ಲಿ ಒಂದಷ್ಟು ವಲ್ಗ್ಯಾರಿಟಿ ಈ ಥರದ್ದೆಲ್ಲ ತೋರಿಸ್ತಾರೆ. ಬಟ್ ನಾನು ಒಂದು ಜನರನ್ನ ಒಂದು ಸ್ಕೂಲ್ ಮೆಮೊರೀಸ್ ಅವ್ರನ್ನ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಫಸ್ಟ್ ಲವ್ ಸ್ಟೋರಿ ಅನ್ನೋದಿರುತ್ತಲ್ಲ. ಸೊ ಅವರ ಲವ್ ಸ್ಟೋರಿ ಹಾಗೆ ಅವ್ರ 10th ಸ್ಟ್ಯಾಂಡರ್ಡಲ್ಲಿ ಏನಿರುತ್ತೆ ಅನ್ನೋದು ಒಂದು ಹಳೇ ಕಾಲಕ್ಕೆ ಕರ್ಕೊಂಡೋಗಿ ಒಂದು ಲಾಂಗ್ ಲಾಸ್ಟಿಂಗ್ ಒಂದು ಫಸ್ಟ್ ಲವ್ ಅನ್ನೋದು ಹಿಂಗಿರುತ್ತೆ ಅಂತ ಅದೊಂದು ತೋರಿಸ್ಬೇಕು ಅಂತ ಅಂದ್ಕೊಂಡೆ ಜನಕ್ಕೆ. ಅದಕ್ಕೋಸ್ಕರ ಈ ಒಂದು ವೆಡ್ಡಿಂಗ್ ಕಾರ್ಡ್ ಅಂತ ಒಂದು ಮೂವಿ ಮಾಡಿದ್ದೆ. ಎಸ್ ಗಾಯ್ಸ್, ನಾನು ಕೂಡ ಈ ವೆಡ್ಡಿಂಗ್ ಕಾರ್ಡ್ ಶಾರ್ಟ್ ಮೂವಿಗೆ ಬಂದಿದ್ದೆ. ಡಾಲಿ ಅವರು ಇನ್ವೈಟ್ ಮಾಡಿದ್ರು, ಇನ್ವೈಟ್ ಮಾಡಿಲ್ಲ ಅಂದರೂ ಬರ್ತಾ ಇದ್ದೆ.
ಸೊ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲ ಒಂದು ಸ್ಕೂಲ್ ಮೆಮೊರಿ ನೆನಪಾಗುತ್ತೆ ನಿಮಗೆ. ದಯವಿಟ್ಟು ಯಾವಾಗ ಶಾರ್ಟ್ ಮೂವಿ ರಿಲೀಸ್ ಆಗುತ್ತೆ ಆವಾಗ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಯಾವ ಒಂದು ಚಾನಲಲ್ಲಿ ಬರುತ್ತೆ. ದ ಬಿಗ್ ಮ್ಯಾಜಿಕ್ ಪ್ರೊಡಕ್ಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಬರುತ್ತೆ. ಆದಷ್ಟು ಬೇಗ ಯಾವಾಗ ಏನು ಅಂತ ಅಪ್ಡೇಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ಸೊ ಒಳ್ಳೇದಾಗಲಿ, ಇನ್ನೂ ಜಾಸ್ತಿ ಶಾರ್ಟ್ ಮೂವಿ ಮಾಡೋ ಥರ ಆಗಲಿ. ಥ್ಯಾಂಕ್ ಯು ಸೊ ಮಚ್. ನಮ್ಮನ್ನು ನೆಕ್ಸ್ಟಲ್ಲಿ ನಮಗೊಂದು ಚಾನ್ಸ್ ಕೊಡಿ. ನಮ್ಮನ್ನು ಕರೆದಿಲ್ಲ ಇವರು ಶಾರ್ಟ್ ಮೂವಿ. ಓಕೆ ಬ್ರೋ, ಥ್ಯಾಂಕ್ ಯು. ಹೇಳೋ ಏನೋ ಒಮ್ಮೆ ಕದಲ್ಲಿ ಅಷ್ಟೊಂದು ಮಾತಾಡ್ತಿ, ಇಲ್ಲಿ ಮಾತಾಡಲ್ಲ ಅಂತ. ಒಮ್ಮೆ ಕದಲ್ಲಿ ಬಡ್ಕೊತಾ ಇರ್ತಾನೆ. ಹುಡುಗಿ ವೇಷ ಹಾಕೊಂಡಿಲ್ಲ, ಬಡ್ಕೊಂಡಿದ್ದಾನೆ ಒಂದ್ಸಲ. ಈಗ ನಮ್ಮ ಜೊತೆ ಇದ್ದಾರೆ ನನ್ನ ಮಿನಿ ರೇಡಿಯೋ ಹರೀಶ್ ಅವರು. ಇಷ್ಟು ದಿನ ವಾಯ್ಸಲ್ಲಿ ಕೇಳ್ತಿದ್ದೀವಿ, ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಹೇಗಿದ್ದೀರಾ ಬ್ರೋ? ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಹೇಗೆ ಅನ್ನಿಸ್ತು ಚಿತ್ರ ನಮ್ಮ ಸ್ನೇಹಿತರು? ತುಂಬ ಚೆನ್ನಾಗಿದೆ. ನಾನು ಎಲ್ರಿಗೂ ಸಜೆಸ್ಟ್ ಮಾಡಿದ್ದೀನಿ. ನಿಮ್ಮ ಪ್ರಕಾರ ಇದು ಸ್ವಲ್ಪ ಬೆಳಕು ಹಿಂಗಿದೆ. ಓಕೆ, ಸರ್ ಹೇಳಿ, ನಿಮ್ಮ ಪ್ರಕಾರ ಈ ಸಿನಿಮಾನ ಜನ ಯಾಕೆ ನೋಡಬೇಕು ಸರ್? ತುಂಬಾ ಅದ್ಭುತವಾಗಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತ ಈ ಒಂದು ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ. ನಮ್ಮ ಕಾರಣಕ್ಕೆ ನೋಡಬೇಕು ಅಂತ ಒಬ್ಬ ಸ್ನೇಹಿತನಾಗಿ ನಾನು ಹೇಳ್ತೀನಿ. ಆಡಿಯನ್ಸ್ ಆಗಿ ತುಂಬಾ ಒಬ್ಬ ಪ್ರೇಕ್ಷಕನಾಗಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಯಾಕೆಂದರೆ ಶುರುವಿಂದ ಕೊನೆವರೆಗೂ ತುಂಬಾ ಒಂದು ಒಳ್ಳೆ ಗ್ರಿಪ್ ಇದೆ. ಮತ್ತು ಎಲ್ಲ ಹೊಸ ಮುಖಗಳು, ಮತ್ತು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ತುಂಬಾ ಖುಷಿ ಆಯಿತು. ಮತ್ತು ಪ್ರತಿಯೊಬ್ಬರು ನೋಡಬೇಕು. ಸುಮ್ಮನೆ ನೋಡಿ ಅಂತ ಹೇಳ್ತಿಲ್ಲ ನಿಮಗೆ. ಒಳ್ಳೆ ಕಥೆ ಇದೆ, ಮತ್ತು ಒಳ್ಳೆ ಹಾಡಿದೆ, ಒಳ್ಳೆ ನಿರ್ದೇಶನ ಇದೆ. ಮತ್ತು ತಮ್ಮೆಲ್ಲರಿಗೂ ಎಲ್ಲೂ ಕೂಡ ಬೋರ್ ಹೊಡೆಯೋದಿಲ್ಲ. ಈ ಒಂದು 40 ಅಥವಾ 45 ನಿಮಿಷದ ಈ ಚಿತ್ರ ಇದೆ, ವೆಡ್ಡಿಂಗ್ ಕಾರ್ಡು. ಶುರುವಿಂದ ಕೊನೆವರೆಗೂ ಎಲ್ಲೂ ಕೂಡ ಒಂದು ಬೋರ್ ಹೊಡೆಯಲ್ಲ. ಕುತೂಹಲ ಅನಿಸುತ್ತೆ. ಟ್ವಿಸ್ಟು ಅಂತಾರಲ್ಲ, ಆ ಥರ ಇದೆ ಈ ಚಿತ್ರದಲ್ಲಿ. ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಖುಷಿ ಆಯಿತು. ಓಕೆ ಬ್ರೋ, ಥ್ಯಾಂಕ್ ಯು ಸೊ ಮಚ್ ನಮಗೆ ಬೈಟ್ ಕೊಟ್ಟಿದ್ದಕ್ಕೆ. ಸೊ ನಿಮ್ಮ ಫಾಲೋವರ್ಸ್ ಎಲ್ಲ ನಮಗೂ ಸಬ್ಸ್ಕ್ರೈಬ್ ಮಾಡಲಿ. ಎಲ್ಲ ಒಳ್ಳೇದಾಗಲಿ. ಇವ್ರಿಗೂ ಕೂಡ ಬೆಂಬಲಿಸಿ. ನಮ್ಮ ಕನ್ನಡದವರೇ ಬೆಂಬಲಿಸಬೇಕು. ಎಲ್ಲೋ ಪರಭಾಷಿಕರಿಗೆ ಹೋಗ್ಬಿಟ್ಟು ನೀವು ಲವ್ ಫ್ರಮ್ ಕರ್ನಾಟಕ, ಲವ್ ಫ್ರಮ್ ಬೆಂಗಳೂರು ಅಂತ ಹಾಕ್ತೀರಾ. ನಮ್ಮ ಕನ್ನಡಿಗರ ಬೆಳೆಸಿ, ಎಲ್ಲ ಒಳ್ಳೇದಾಗಲಿ. ಓಕೆ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್, ಸ್ನ್ಯಾಕ್ಸ್ ಇದೆ. ಏನಿದೆ ಸ್ನ್ಯಾಕ್ಸ್? ಹಾಂ, ಎರಡು ಆನಿಯನ್ ಸಮೋಸ. ಎರಡು ಆನಿಯನ್ ಸಮೋಸ. ಅದಕ್ಕೆ ಇಲ್ಲೇ ತಗೋತೀನಿ. ಸೊ ಗೈಸ್, ನೋಡಿ ನಮ್ಮ ವೆಡ್ಡಿಂಗ್ ಕಾರ್ಡ್ನ ಹೀರೋಯಿನ್ ಇಲ್ಲಿದ್ದಾರೆ. ಸೊ ನಿಮ್ಮ ಸಿನಿಮಾವನ್ನ ಜನ ಯಾಕೆ ನೋಡ್ಬೇಕು ಹೇಳಿ? ನಮ್ಮ ಸಿನಿಮಾ ಇದು ಜನ್ಸಿ. ಬ್ರೋ ಒಂದೇ ನಿಮಿಷ, ಬ್ರೋ ಒಂದು ನಿಮಿಷ ಬೈಟ್ ತಗೋತಿದ್ದೀನಿ. ಸೊ ಜನ್ಸೀಸ್ಗೆ, ಮಿಲೆನಿಯಲ್ಸ್ಗೆ, 90s ಕಿಡ್ಸ್ಗೆ ಸ್ಪೆಷಲಿ ತುಂಬ ರಿಲೇಟಬಲ್ ಆಗಿರುತ್ತೆ. ಅವ್ರದ್ದು ಏನು ನಾಸ್ಟಾಲಜಿಕ್, ಇವಾಗ ಮತ್ತೆ ರೀಕ್ರಿಯೇಟ್ ಸ್ಕೂಲ್ದು ಕ್ರಶ್ ಏನಿದೆ ಎಲ್ಲ, ಫ್ರೆಂಡ್ಶಿಪ್ ಇದೆ, ಮತ್ತು ಸೆಂಟಿಮೆಂಟ್ ಇದೆ, ಮತ್ತು ಲವ್ ಇದೆ, ಕಾಮಿಡಿ ಇದೆ, ಫನ್ ಇದೆ. ಸೊ ಎವ್ರಿಬಡಿ ಶುಡ್ ಆ್ಯಂಡ್ ಮಸ್ಟ್ ವಾಚ್ ವೆಡ್ಡಿಂಗ್ ಕಾರ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.